ನಟ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವಂಚನೆಯ ಪ್ರಕರಣದಲ್ಲಿ ಸುದೀಪ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರು ಪೊಲೀಸರು ಕಿಚ್ಚ ಸುದೀಪ್ ಅವರನ್ನು ಅರೆಸ್ಟ್ ಮಾಡ್ತಾರಾ? ಹಾಗಾದ್ರೆ ದುಡ್ಡು ಕೊಡಬೇಕಾಗಿತ್ತು, ದುಡ್ಡು ಕೊಟ್ಟಿಲ್ಲ ಎನ್ನುವಂತಹ ಒಂದು ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಸೀರಿಯಲ್ ಶೂಟಿಂಗ್ನಲ್ಲಿ ನಡೆದಂತಹ ವಿಚಾರವಾಗಿ, ಅದೇ ವಿಚಾರವಾಗಿ ನಟ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ. ದುಡ್ಡಿನ ವಿಚಾರದಲ್ಲಿ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಸುದೀಪ್ಗೆ ಸಂಕಷ್ಟ ಎದುರಾಗಿದೆ. ಬೆಂಗಳೂರು ಪೊಲೀಸರು ಏನು ಕ್ರಮವನ್ನು ತೆಗೆದುಕೊಳ್ತಾರೆ? ಅರೆಸ್ಟ್ ಮಾಡ್ತಾರಾ? ಒಂದು ಪ್ರಶ್ನೆ ಇದೆ. ಸುದೀಪ್ ಹಾಗೂ ಆಪ್ತ ಚಂದ್ರಚೂಡ್ ಏನಿದ್ದಾರೆ ಅವರ ವಿರುದ್ಧ ದೂರು ದಾಖಲಾಗಿದೆ. ದೀಪಕ್ ಮಯೂರ್ ಎಂಬುವರು ದೂರು ಕೊಟ್ಟಿದ್ದಾರೆ. ವಂಚನೆಯ ಆರೋಪದ ಮೇಲೆ ಕಮಿಷನರ್ ಕಚೇರಿಗೆ ಹೋಗಿ ದೂರನ್ನು ಕೊಟ್ಟಿರುವಂಥದ್ದು. ದೀಪಕ್ ಮಯೂರ್ ಹೋಟೆಲ್ 60 ಲಕ್ಷ ರೂಪಾಯಿ ಹಣ ಕೊಡೋದಾಗಿ ಹೇಳಿದ್ರು, ಆದರೆ ಕೊಟ್ಟಿಲ್ಲ, ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಾರಸ್ದಾರ ಸೀರಿಯಲ್ಗೆ ಕಾಫಿ ತೋಟವನ್ನು ಬಾಡಿಗೆಗೆ ಪಡೆದಿದ್ರು ಕಿಚ್ಚ ಸುದೀಪ್. 2016 ನವೆಂಬರ್ 3ರಲ್ಲಿ ಬಾಡಿಗೆಯನ್ನು ಪಡೆದಿರ್ತಾರೆ ಕಿಚ್ಚ ಸುದೀಪ್ ಅವರು. ಚಿತ್ರೀಕರಣದ ವೇಳೆ ಕಾಫಿ ತೋಟದ ಮರಗಳು ನಾಶ ಆಗಿವೆ. ಅದಕ್ಕಾಗಿ 95 ಲಕ್ಷ ರೂಪಾಯಿ ಹಣವನ್ನು ಪರಿಹಾರವಾಗಿ ಕೊಡಿ ಅಂತ ಹೇಳಿ ಕೇಸ್ ದಾಖಲಿಸಿದ್ರು. 95 ಲಕ್ಷ ರೂಪಾಯಿ ಆಗೋದಿಲ್ಲ, ಅದರ ಬದಲಿಗೆ 60 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಒಪ್ಕೊಂಡಿರ್ತಾರೆ. ಈಗ ಆ ಹಣವನ್ನು ಕೂಡ ಕೊಡದೆ ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಆಗಿದೆ. ಇದೇ ವಿಚಾರವಾಗಿ, ವಂಚನೆಯ ಆರೋಪದ ವಿಚಾರವಾಗಿ ನಟ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ತಾರ? ಬೆಂಗಳೂರಿನ ಪೊಲೀಸರು ದೂರಿನ ಆಧಾರದ ಮೇಲೆ ಅವರನ್ನ ಕರೆದುಕೊಂಡು ಬರ್ತಾರಾ? ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಳ್ತಾರ ಎಂಬುದು ಪ್ರಶ್ನೆ ಇದೆ. ಸುದೀಪ್ ಮತ್ತು ಅವರ ಆಪ್ತ ಆಗಿರುವಂತಹ ಚಂದ್ರಚೂಡ್ ಏನಿದ್ದಾರೆ ಅವರಿಬ್ಬರ ವಿರುದ್ಧವೂ ಕೂಡ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಕೇಸ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ, ಏನೇನಾಯಿತು, ಯಾವ ವಿಚಾರಕ್ಕಾಗಿ ಅಂತ. ವಾರಸ್ದಾರ ಸೀರಿಯಲ್ ಏನಿತ್ತು, ಆ ಸೀರಿಯಲ್ನ ಶೂಟಿಂಗ್ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಕಾಫಿ ತೋಟವನ್ನು ಬಾಡಿಗೆಗೆ ಪಡೆದಿರ್ತಾರೆ. ಬಾಡಿಗೆಗೆ ಪಡೆದ ನಂತರ ಅಲ್ಲಿ ಚಿತ್ರೀಕರಣವನ್ನು ಮಾಡಿರ್ತಾರೆ. ಆ ಸಮಯದಲ್ಲಿ ಕಾಫಿ ಮರಗಳೇನಿರುತ್ತೆ ಆ ಮರಗಳು ನಾಶ ಆಗಿರುತ್ತೆ, ನಮಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಕೇಸಲು ದಾಖಲು ಮಾಡಿರ್ತಾರೆ ದೀಪಕ್ ಮಯೂರ್ ಎನ್ನುವಂಥವ್ರು. 95 ಲಕ್ಷ ರೂಪಾಯಿ ಬೇಕು ನಮಗೆ ಸಾಕಷ್ಟು ಮರಗಳು ನಾಶ ಆಗಿವೆ, ಅದರಿಂದ ನಮಗೆ ನಷ್ಟ ಆಗಿದೆ, ನಷ್ಟ ಪರಿಹಾರವನ್ನು ಕೊಡಿ ಅಂತ ಕೇಳ್ಕೊಂಡಿರ್ತಾರೆ, ದೂರನ್ನು ದಾಖಲಿಸಿರ್ತಾರೆ. ಆಗ ಸುದೀಪ್ ಅವರು ಬಂದು, ಇಲ್ಲ 95 ಲಕ್ಷ ಆಗೋದಿಲ್ಲ, 60 ಲಕ್ಷ ರೂಪಾಯಿ ಕೊಡ್ತೀವಿ, ಅದನ್ನು ತಗೊಳ್ಳಿ ಅಂತ ಹೇಳಿ ಮಾತುಕತೆ ಆಗಿರುತ್ತೆ, ಒಪ್ಪಂದ ಕೂಡ ಆಗಿರುತ್ತೆ. ಸರಿ ಆಯ್ತು ಬಿಡು ಅಂತ ಹೇಳಿ ಅವರು ಸುದೀಪ್ ಅವರಿಗೆ ಮರ್ಯಾದೆಯನ್ನು ಕೊಟ್ಟು ಅಥವಾ ಇನ್ನೊಂದು ಮತ್ತೊಂದು ಅವ್ರ ಮನ ಒಲಿಸಿರಬಹುದು. ಹೀಗಾಗಿ ಸುಮ್ಮನೆ ಆಗಿರ್ತಾರೆ ದೀಪಕ್ ಅವರು. ಆದರೆ ಒಪ್ಪಿಕೊಂಡಂತಹ ಆ ಹಣವನ್ನು ಕೂಡ ಇವರು ಕೊಡ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಸತಾಯಿಸ್ತಾ ಇದ್ದಾರೆ, ನಮಗೆ ಸಾಕಾಗೋಗಿದೆ ಅಂತ ಹೇಳಿ ಸುದೀಪ್ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಹಾಗಾದರೆ ವಂಚನೆಯ ಆರೋಪದ ಅಡಿಯಲ್ಲಿ ಸುದೀಪ್ ಅರೆಸ್ಟ್ ಆಗ್ತಾರ? ಕೊಲೆಯ ಆರೋಪದ ಅಡಿಯಲ್ಲಿ ದರ್ಶನ್ ಈಗಾಗಲೇ ಜೈಲಲ್ಲಿದ್ದಾರೆ, ಅದು ಬೇರೆ ರೀತಿಯಾದಂತಹ ವಿಚಾರ. ಈಗ ಸುದೀಪ್ ಅವರ ವಿಚಾರದಲ್ಲಿ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರು ಆ ಕೇಸಲ್ಲಿ ಹೆಂಗೆ ಒಂದು ನಿಷ್ಠೆಯಿಂದ ನಡೆದುಕೊಂಡ್ರು ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ನಡೆದುಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಅಥವಾ ದುಡ್ಡನ್ನು ಕೊಟ್ಟು ಸೆಟಲ್ ಮಾಡಿಕೊಳ್ತಾರಾ? ಬಂದಿರುವ ಆರೋಪದಿಂದ ಮುಕ್ತರಾಗ್ತಾರಾ ಸುದೀಪ್ ಅವರು? ಏನಪ್ಪ ಇದು ಈ ರೀತಿಯಾಗಿ ಆಗ್ಬಿಡ್ತು, ಯಾಕೆ ಬೇಕಿದ್ದಿತ್ತು, ನಾವು ದುಡ್ಡು ಕೊಟ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದು ಏನಾದರೂ ದೀಪಕ್ ಅವರಿಗೆ ದುಡ್ಡು ಕೊಡ್ತಾರೋ ಇಲ್ಲ ಪೊಲೀಸರ ಕೈಗೆ ಅಥವಾ ಸ್ಟೇಷನ್ಗೆ ಅತಿಥಿಯಾಗಿ ಹೋಗಿ ಕೂರ್ತಾರೋ? ಈ ಒಂದು ಪ್ರಶ್ನೆ ಇದೆ. ಸುದೀಪ್ ಅವರಿಗೆ ಈ ವಿಚಾರದಲ್ಲಿ ಸಂಕಷ್ಟ ಎದುರಾಗಿದೆ. ಏನಾದರೂ ಆಗಬಹುದು ಬೆಳವಣಿಗೆ. ಪೊಲೀಸರು ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈ ಒಂದು ವಿಚಾರದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾಗಿ ನಡೆದುಕೊಳ್ತಾರೋ ಅಥವಾ ಸೆಲೆಬ್ರಿಟಿ ಅಂತ ಹೇಳಿ ಮೀನಾಮೇಷವನ್ನು ಎಣಿಸ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಸೀರಿಯಲ್ ಶೂಟಿಂಗಾಗಿ ಜಾಗವನ್ನು ತೆಗೆದುಕೊಂಡಿದ್ರು, ಬಾಡಿಗೆಗಾಗಿ ತೆಗೆದುಕೊಂಡು ಅಲ್ಲಿ ಹೆಂಗೆ ಶೂಟಿಂಗ್ ಮಾಡಬೇಕು ಹಾಗೇ ಮಾಡಬೇಕಾಗಿತ್ತು. ಯಾವುದೇ ಮರಗಳು ನಾಶ ಆಗದೆ ಹೋಗಿದ್ರೆ ಅವರು ಬಹುಶಃ ದುಡ್ಡು ಕೇಳ್ತಾ ಇರಲಿಲ್ಲ. ಆದರೆ ಆಗಿದೆ, ಅದರಿಂದ ಅವ್ರಿಗೆ ನಷ್ಟ ಆಗಿದೆ. ಯಾಕಂದರೆ ಕಾಫಿ ಒಂದು ಗಿಡಗಳನ್ನು ಬೆಳೆಸಬೇಕಂದ್ರೆ ಸಾಕಷ್ಟು ತಿಂಗಳುಗಳು ಬೇಕು, ಅದು ಫಸಲು ಕೊಡಬೇಕು ಅಂದರೆ ಅದನ್ನೇ ನಂಬ್ಕೊಂಡು ಕೂತಿರ್ತಾರೆ. ಇವರು ಆ ಜಾಗವನ್ನು ಕೊಟ್ಟಾಗ ಇವರು ಕೂಡ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಬೇಕಾಗಿತ್ತು. ಅಥವಾ ಇವರೇ ಮಾಡಿದ್ದಾರೆ ಅಂತೇನು ಹೇಳೋಕ್ಕಾಗಲ್ಲ. ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಏನಾದರೂ ಶೂಟಿಂಗ್ ಕೆಲಸಗಾರ ಇರ್ತಾರಲ್ಲ ಅವರಿಂದ ಕೂಡ ಆಗಿರ್ಬೋದು ಆ ಗಿಡಗಳ ನಾಶ. ಆದ್ದರಿಂದ ಜವಾಬ್ದಾರಿ ಎಲ್ಲವೂ ಕೂಡ ಹೊಣೆ ಎಲ್ಲ ಏನಿರುತ್ತೆ ಅದನ್ನು ಸುದೀಪ್ ಅವರೇ ಹೊತ್ಕೊಳ್ಬೇಕಾಗುತ್ತೆ. ಅವ್ರು ಒಪ್ಕೊಂಡಿರ್ತಾರೆ ಕೂಡ 60 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ಆದರೆ ಒಪ್ಪಿಕೊಂಡಂತೆ ಅವರು ಕೊಟ್ಟಿಲ್ಲ ಎನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಅವರ ವಿರುದ್ಧವಾಗಿ ಅವರು ಅರೆಸ್ಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.